Hi, I'm Chitrakala, Associate Professor of Sociology, Government First Grade College, Arsikere. Program BA, Subject Introduction to Sociology, Semester 1st, Session 1, Topic Unit 2, Basic Concepts, Society, Community, Meaning and its Characteristics. Learning objectives. By the end of this session, learners will be able to understand the meaning and characteristics of society and community, definitions and types of society and community. ಈ ಪಿ ಪಿ ಟಿ ಮುಗಿಯೋ ಹೊತ್ತಿಗೆ ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ಲರ್ನರ್ಸ್ ಇದ್ದಾರೆ, ಅವರು ಸಮಾಜ ಅಂದ್ರೆ ಏನು ಮತ್ತೆ ಸಮುದಾಯ ಅಂದ್ರೆ ಏನು, ಅದರ ಅರ್ಥ, ಲಕ್ಷಣಗಳು ಮತ್ತೆ ಅದರ ಪ್ರಕಾರಗಳು ಏನಿದಾವೆ ಅನ್ನೋ ಅಂಥದನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಡೆಫಿನೇಷನ್ ಅಂಡ್ ಮೀನಿಂಗ್ ಆಫ್ ಸೊಸೈಟಿ. ಸಮಾಜದ ವ್ಯಾಖ್ಯಾನ ಮತ್ತು ಅರ್ಥವನ್ನ ನೋಡೋದಾದ್ರೆ ಮೆಕೈವರ್ ಮತ್ತು ಪೇಜ್ ಇವರು ಕೊಟ್ಟಂತಹ ವ್ಯಾಖ್ಯಾನವನ್ನ ನೋಡೋದಾದ್ರೆ, ಸೊಸೈಟಿ ಈಸ್ ದಿ ವೆಬ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ಸ್. ಸಮಾಜ ಒಂದು ಸಾಮಾಜಿಕ ಸಂಬಂಧಗಳ ಬಲೆ ಇದ್ದಂತೆ ಅಂತ ಹೇಳ್ತಾರೆ. ಅಂದ್ರೆ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ತಮ್ಮ ಸುತ್ತಲೂ ಇರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಒಂದಲ್ಲ ಒಂದು ರೀತಿಯಾದಂತ ಸಾಮಾಜಿಕ ಸಂಬಂಧವನ್ನ ಹೊಂದಿರ್ತಾರೆ ಅಂತ ಅರ್ಥ. ಅದೇ ರೀತಿ ಲ್ಯಾಪಿಯರ್ ಅನ್ನೋ ಅಂತವ್ರು ಹೇಳ್ತಾರೆ, ದ ಟರ್ಮ್ ಸೊಸೈಟಿ ರೆಫರ್ಸ್ ನಾಟ್ ಟು ಎ ಗ್ರೂಪ್ ಆಫ್ ಪೀಪಲ್ ಬಟ್ ಟು ದಿ ಕಾಂಪ್ಲೆಕ್ಸ್ ಪ್ಯಾಟರ್ನ್ ಆಫ್ ದಿ ಫಾರ್ಮ್ಸ್ ಆಫ್ ಇಂಟರಾಕ್ಷನ್ ದಟ್ ಅರೈಸ್ ಅಮಾಂಗ್ ಅಂಡ್ ಬಿಟ್ವೀನ್ ದೆಮ್. ಸಮಾಜ ಅಂತ ಹೇಳಿದ್ರೆ ಲ್ಯಾಪಿಯರ್ ಅವರು ಹೇಳೋ ಪ್ರಕಾರ ಇದು ಕೇವಲ ಒಂದು ಜನರ ಗುಂಪಾಗಿರೋದಿಲ್ಲ, ಬದಲಾಗಿ ಯಾವುದಾದ್ರೂ ಒಂದು ರೀತಿಯಾದಂತ ಸಾಮಾಜಿಕ ಅಂತಃಕ್ರಿಯೆಗೆ ಒಳಪಟ್ಟಿರುವಂತಹ ಅಥವಾ ಆ ಅಂತಃಕ್ರಿಯೆಯಲ್ಲಿ ಮುಳುಗಿರುವಂತಹ ಜನರ ಸಮೂಹವನ್ನ ನಾವು ಸಮಾಜ ಅಂತ ಕರಿತೀವಿ ಅಂತ ಹೇಳ್ತಾರೆ. ಎಟಿಮಾಲಜಿಕಲ್ ಮೀನಿಂಗ್ ಆಫ್ ದಿ ವರ್ಡ್ ಸೊಸೈಟಿ ಅಂದ್ರೆ ಸೊಸೈಟಿ ಅನ್ನುವಂಥ ಪದ ಏನಿದೆ ಇದು ಹೇಗೆ ಹುಟ್ಕೊಳ್ತು ಅನ್ನೋ ಅಂಥದನ್ನ ನೋಡೋದಾದ್ರೆ, ದ ವರ್ಡ್ ಸೊಸೈಟಿ ಡಿರೈವ್ಸ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಸೋಷಿಯಸ್. ದಿಸ್ ಮೀನ್ಸ್ ಫೆಲೋಶಿಪ್ ಆರ್ ಕಂಪ್ಯಾನಿಯನ್ಶಿಪ್. ಆದ್ರೆ ಸೊಸೈಟಿ ಅನ್ನುವಂತ ಕನ್ನಡ ಭಾಷೆಯ ಪದದ ಆಂಗ್ಲಾನುವಾದ ಸೊಸೈಟಿ. ಸೊ ಈ ಒಂದು ಪದ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಅನ್ನುವಂಥ ಶಬ್ದದಿಂದ ವ್ಯುತ್ಪತ್ತಿಯನ್ನ ಹೊಂದಿದೆ. ಸೊ ಸೋಷಿಯಸ್ ಅಂತ ಹೇಳಿದ್ರೆ ಒಡನಾಡಿಗಳು ಅಂತ ಅರ್ಥ ಅಥವಾ ಜೊತೆಗಾರರು ಅಂತ ಹೇಳಬಹುದು. ಸೊ ದಿ ಮೀನಿಂಗ್ ಆಫ್ ದಿ ವರ್ಡ್ ಸೊಸೈಟಿ ಈಸ್ ಎ ಗ್ರೂಪ್ ಆಫ್ ಫೆಲೋಶಿಪ್ಸ್. ಅಂದ್ರೆ ಸೊಸೈಟಿ ಅನ್ನುವಂಥದ್ರ ಅಂದ್ರೆ ಸಮಾಜ ಅನ್ನುವಂಥದ್ರ ಪದದ ಅರ್ಥ ಏನು ಅಂತ ಹೇಳಿದ್ರೆ ಆ, ಏನು ಕಂಪಾನಿಯನ್ಗಳಿಂದ ಕೂಡಿರುವಂತಹ ಒಂದು ಗುಂಪು ಅಂತ ಹೇಳಬಹುದು. ಅಥವಾ ಕನ್ನಡದಲ್ಲಿ ಹೇಳೋದಿದ್ರೆ ಒಡನಾಡಿಗಳ ಒಡನಾಟದ ಒಕ್ಕೂಟ ಅಂತ ನಾವು ಇದಕ್ಕೆ ಅರ್ಥವನ್ನ ಕೊಡಬಹುದು. ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಸೈಟಿ. ಸೊಸೈಟಿ ದ ಗ್ರೂಪ್ ಆಫ್ ಗ್ರೂಪ್ಸ್. ಅಂದ್ರೆ ಸಮಾಜ ಅಂತ ಹೇಳಿದ್ರೆ ಇದು ಹಲವಾರು ಸಣ್ಣ ಪುಟ್ಟ ಗುಂಪುಗಳಿಂದ ಆಗಿರುವಂತಹ ಒಂದು ದೊಡ್ಡದಾದಂತಹ ಗುಂಪು ಅಂತ ನಾವು ಹೇಳಬಹುದು. ಇದು ಸಾಮಾನ್ಯವಾಗಿ ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದರ ಒಳಗಡೆ ಹಲವಾರು ಸಂಘ ಸಂಸ್ಥೆಗಳು, ಸಮೂಹಗಳು, ಸಂಘಟನೆಗಳು ಸೇರ್ಕೊಂಡಿರ್ತಾವೆ. ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಮಾಜ ಅಂತ ನಾವು ಕರಿತೀವಿ. ಎರಡನೇದು ಸೊಸೈಟಿ ಆಸ್ ದಿ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್. ಅಂದ್ರೆ ಸಮಾಜ ಅನ್ನುವಂಥದ್ದು ಹಲವಾರು ಸಾಮಾಜಿಕ ಸಂಬಂಧಗಳಿಂದ ಒಟ್ಟುಗೂಡಿರುವಂಥದ್ದು ಅಂತ ಹೇಳಲಾಗತ್ತೆ. ಆ, ಸ ಮಾನವ ತನ್ನ ಸುತ್ತ ಇರುವಂತಹ ವ್ಯಕ್ತಿಗಳ ಜೊತೆಗೆ ಯಾವ್ಯಾವ ರೀತಿ ಸಂಬಂಧಗಳನ್ನ ಹೊಂದಿರಬಹುದು, ಅದೆಲ್ಲವೂ ಕೂಡ ವೈವಿಧ್ಯಮಯವಾಗಿರತ್ತೆ. ಸೊ ಅಂಥ ಒಂದು ಲಕ್ಷಣವನ್ನ ಸಮಾಜ ಹೊಂದಿರುತ್ತೆ ಅನ್ನುವಂಥದ್ದು. ಡಿಪೆಂಡೆನ್ಸ್ ಆನ್ ಸಿಮಿಲ್ಯಾರಿಟಿ ಅಂದ್ರೆ ಏಕರೂಪತೆಯನ್ನ ಹೊಂದಿರುವಂಥದ್ದು ಕೆಲವಾರು ವಿಚಾರದಲ್ಲಿ. ಅಂದ್ರೆ ಪರಂಪರೆ, ಸಂಸ್ಕೃತಿ, ಮತ್ತೆ ಅವರ ದೇಶದ ಬಗೆಗಿನ ಪ್ರೀತಿಯ ಭಾವನೆ ಇರಬಹುದು, ಅಥವಾ ಹಿರಿಯರಿಗೆ ಗೌರವವನ್ನ ಸೂಚಿಸುವಂಥದ್ದು ಇರಬಹುದು. ಸೊ ಈ ಎಲ್ಲಾ ವಿಚಾರದಲ್ಲಿ ನಾವು ಏಕರೂಪತೆಯನ್ನ ಕಾಣ್ತೀವಿ. ಸೊ ಈ ಏಕರೂಪತೆ ಅನ್ನುವಂಥದ್ದು ಒಂದು ಸಮಾಜದ ಸ್ಟೆಬಿಲಿಟಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂತ ಹೇಳಬಹುದು. ನಾಲ್ಕನೇದಾಗಿ ಸೊಸೈಟಿ ಡಿಪೆಂಡ್ಸ್ ಆನ್ ಡಿಫರೆನ್ಸ್ ಆಲ್ಸೋ. ಸಮಾಜದ ಒಳಗಡೆ ನಾವು ಏಕರೂಪತೆಯನ್ನೇ ಎಲ್ಲಾ ಕಡೆಯಲ್ಲೂ ನೋಡೋದಿಲ್ಲ. ಕೆಲವು ವಿಚಾರದಲ್ಲಿ ನಾವು ಭಿನ್ನತೆಯನ್ನು ಕೂಡ ನೋಡ್ತೀವಿ.
ಈ ಭಿನ್ನತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇನ್ನಿತರರಿಗಿಂತ ಭಿನ್ನವಾಗಿರ್ತಾನೆ. ಅವನ ಪರ್ಸನಾಲಿಟಿಯನ್ನ ನಾವು ನೋಡಿದಾಗ, ವ್ಯಕ್ತಿತ್ವವನ್ನ ನಾವು ನೋಡಿದಾಗ, ಒಬ್ಬನ ವ್ಯಕ್ತಿತ್ವ ಇನ್ನೊಬ್ಬನಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಇರುತ್ತೆ. ಸೊ ಹಾಗಾಗಿ ಅವ್ರು ಮಾಡುವಂತ ಕೆಲಸ ಇರಬಹುದು, ಅವರ ಮೆಮೊರಿ ಪವರ್ ಇರಬಹುದು, ಅವರ ಒಂದು ಜ್ಞಾನ ಇರಬಹುದು, ದೃಷ್ಟಿಕೋನ ಇರಬಹುದು, ಇಂಟ್ರೆಸ್ಟ್ ಇರಬಹುದು, ಪ್ರತಿಭೆ ಇರಬಹುದು, ಇವೆಲ್ಲವೂ ಕೂಡ ಒಬ್ಬರಿಗಿಂತ ಇನ್ನೊಬ್ಬರಿಗೆ ಭಿನ್ನವಾಗಿ ಇರೋದನ್ನ ನಾವು ನೋಡ್ತೀವಿ. ಅದಕ್ಕಾಗಿ ಏಕರೂಪತೆ ಮತ್ತು ವ್ಯತ್ಯಾಸಗಳು ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ನಾವು ಹೇಳ್ತೀವಿ. ಐದನೇದಾಗಿ ಡಿವಿಷನ್ ಆಫ್ ಲೇಬರ್. ಸೊ ಈ ಭಿನ್ನತೆ ಅನ್ನುವಂಥದ್ದು ಏನಿದೆ, ಇದು ಸಮಾಜದಲ್ಲಿ ಇರುವಂತ ಬೇರೆ ಬೇರೆ ಕೆಲಸಗಳನ್ನ ಬೇರೆ ಬೇರೆ ವ್ಯಕ್ತಿಗಳು ಆ ಮಾಡುವಂಥದ್ದು ಅನಿವಾರ್ಯ ಆಗಿರುತ್ತೆ. ಅದಕ್ಕಾಗಿ ಅವರ ನೈಪುಣ್ಯತೆ, ಅವರ ಸಾಮರ್ಥ್ಯ, ಅವರ ದೃಷ್ಟಿಕೋನ, ಅವರ ಪ್ರತಿಭೆ, ಅನುಭವ, ವಿದ್ಯಾರ್ಹತೆ, ಇವುಗಳ ಆಧಾರದ ಮೇಲೆ ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ಕೊಂಡು ಮಾನವ ಬಯಸುವಂತ ಎಲ್ಲಾ ಬಯಕೆಗಳನ್ನೂ ಕೂಡ ಸಂಪೂರ್ಣವಾಗಿ ಈಡೇರಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಆರನೇದಾಗಿ ಮ್ಯೂಚುವಲ್ ಇಂಟರ್ಡಿಪೆಂಡೆನ್ಸ್ ಅನ್ನುವಂಥದ್ದು. ಸೊ ಮಾನವ ಒಬ್ಬ ಸಂಘಜೀವಿ, ಒಬ್ಬ ಸಮಾಜ ಜೀವಿ ಅಂತ ಅರಿಸ್ಟಾಟಲ್ ಕರೆದಿದ್ದಾನೆ. ಇವನು ಯಾವತ್ತೂ ಒಂಟಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವನು ಇತರರ ಮೇಲೆ ಯಾವಾಗ್ಲೂ ಅವಲಂಬನೆಯನ್ನ ಪಟ್ಟಿರ್ತಾನೆ. ತಾನು ಹೊಂದಿರುವಂತ ಬಯಕೆಗಳನ್ನ ಈಡೇರಿಸೋದಕ್ಕೆ ಇರಬಹುದು, ತನ್ನ ಒಂಟಿತನವನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಇರಬಹುದು, ಅಥವಾ ತನಗೆ ಸೆಕ್ಯೂರಿಟಿಯನ್ನ ಮಾಡ್ಕೊಳ್ಳೋದಕ್ಕೆ ಇರಬಹುದು. ಅವನು ಇತರರ ಜೊತೆಯಲ್ಲೇ ಯಾವಾಗ್ಲೂ ಇರ್ತಾನೆ. ಹಾಗೆ ಇತರರ ಸಹಾಯ ಸಹಕಾರವೂ ಕೂಡ ಅವನಿಗೆ ನಿರಂತರವಾಗಿ ಬೇಕಾಗಿರೋದ್ರಿಂದ ಮ್ಯೂಚುವಲ್ ಇಂಟರ್ ಡಿಪೆಂಡೆನ್ಸ್ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಸೊಸೈಟಿ ಈಸ್ ಎ ಡೈನಮಿಕ್. ಸೊಸೈಟಿ ಅಂದ್ರೆ ಇದು ಯಾವಾಗ್ಲೂ ಬದಲಾವಣೆಗೆ ಒಳಪಡ್ತಾ ಇರುವಂತಹ ಒಂದು ಗತಿಶೀಲತೆಯಿಂದ ಕೂಡಿರುವಂತ ಒಂದು ಪ್ರಕ್ರಿಯೆ ಅಂತ ನಾವಿದನ್ನ ಕರಿತೀವಿ. ಸಮಾಜವನ್ನ ಯಾವತ್ತೂ ಒಂದು ಕಲ್ಲು ಬಂಡೆಗೆ ನಾವು ಹೋಲಿಸ್ದೇನೆ ಹರಿಯುವ ನೀರಿಗೆ ಹೋಲಿಸ್ತೀವಿ. ಇದು ನಿರಂತರವಾಗಿ ಪ್ರತಿನಿತ್ಯವೂ ಕೂಡ ಬದಲಾವಣೆಗೆ ಒಳಪಡ್ತಾ ಇರುತ್ತೆ. ನಿನ್ನೆ ಇದ್ದಂತೆ ಇವತ್ತಿರಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ ಅಂತ. ಸೋಷಿಯಲ್ ಕಂಟ್ರೋಲ್. ಪ್ರತಿಯೊಂದು ಸಮಾಜವೂ ಕೂಡ ಲಿಖಿತ ರೂಪದ್ದು ಅಥವಾ ಅಲಿಖಿತ ರೂಪದ್ದು ಅಥವಾ ಕೆಲವೊಮ್ಮೆ ಲಿಖಿತ ಮತ್ತು ಅಲಿಖಿತ ಎರಡೂ ರೂಪದ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಈ ಒಂದು ವ್ಯವಸ್ಥೆಗೆ ಆ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದ್ಧನಾಗಿ ಇರಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಮಾಡುತ್ತೆ. ಸೊ ಅದರ ಆಧಾರದಲ್ಲಿ ಪೊಲೀಸು, ಕೋರ್ಟು, ನಿಯಮ, ಶಾಸನಗಳು ಅನ್ನುವಂತಹ ವ್ಯವಸ್ಥೆಯನ್ನ ಪ್ರತಿಯೊಂದು ಸಮಾಜವೂ ಕೂಡ ಮಾಡ್ಕೊಂಡಿರುತ್ತೆ. ಮುಂದೆ ಕಲ್ಚರ್, ಸಂಸ್ಕೃತಿ ಅನ್ನುವಂಥದ್ದು, ಇದು ಮಾನವ ಸಮಾಜಕ್ಕೆ ವಿಶಿಷ್ಟವಾಗಿ ಇರುವಂಥದ್ದು ಅಂತ ಹೇಳಬಹುದು. ಪ್ರಾಣಿ ಸಮಾಜದಿಂದ ಮಾನವ ಸಮಾಜವನ್ನ ಸಪರೇಟ್ ಮಾಡುವಂಥದ್ದು, ಹಾಗೆ ಒಂದು ಸಮಾಜವನ್ನ ಇನ್ನೊಂದು ಸಮಾಜ ಬೇರೆಗೊಳಿಸುವಂಥದ್ದು ಅಥವಾ ಭಿನ್ನತೆಯನ್ನ ನಾವು ಕಾಣುವಂಥದ್ದು ಸಂಸ್ಕೃತಿ ಅನ್ನುವಂಥ ಅಂಶದ ಆಧಾರದ ಮೇಲೆ. ವ್ಯಕ್ತಿ ಹುಟ್ಟಿದ ನಂತರದಲ್ಲಿ ಬೇರೆಯವರನ್ನ ನೋಡಿನೋ ಅಥವಾ ಬೇರೆಯವರನ್ನ ಕಾಪಿ ಮಾಡಿನೋ, ಫಾಲೋ ಮಾಡಿನೋ, ಅಥವಾ ತಾನು ತಪ್ಪುಗಳನ್ನ ಮಾಡಿನೋ ಏನೇನೆಲ್ಲ ಕಲಿತಾನೆ ಅದೆಲ್ಲವನ್ನೂ ಕೂಡ ನಾವು ಸಂಸ್ಕೃತಿ ಅಂತ ಕರಿತೀವಿ. ಸಂಸ್ಕೃತಿಯಲ್ಲಿ ಎರಡು ವಿಧಗಳು ಇದಾವೆ, ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ ಅನ್ನುವಂಥದ್ದು. ಸೊಸೈಟಿ ಡಿಪೆಂಡ್ಸ್ ಆನ್ ದಿ ಗ್ರಿಗೇರಿಯಸ್ ನೇಚರ್ ಆಫ್ ಮ್ಯಾನ್. ಅಂದ್ರೆ ಮಾನವ ಒಗ್ಗೂಡಿ ಜೀವನವನ್ನ ನಡೆಸುವಂಥದ್ದು. ಸೊ ಅವನು ಐಸೋಲೇಟ್ ಆಗಿ ಆಗ್ಲಿ ಅಥವಾ ಒಂದು ಐಲ್ಯಾಂಡ್ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಇತರರ ಒಡನಾಟದಲ್ಲಿ ಯಾವಾಗ್ಲೂ ಗುಂಪುಗಳನ್ನ ಕಟ್ಕೊಂಡು ಅವನು ವಾಸ ಮಾಡ್ತಿರ್ತಾನೆ. ಸೊ ಇದು ಅವನ ಮೂಲ ಪ್ರವೃತ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮುಂದೆ ನಾವು ನೋಡೋದಾದ್ರೆ ಕಮ್ಯುನಿಟಿ ಅಂದ್ರೆ ಸಮುದಾಯ ಅಂತ ಕನ್ನಡದಲ್ಲಿ ಹೇಳ್ಬಹುದು. ಸೊ ಅದರ ಡೆಫಿನೇಷನ್ ವ್ಯಾಖ್ಯಾನವನ್ನ ನೋಡೋದಾದ್ರೆ ಬೊಗಾರ್ಡಸ್ ಅನ್ನುವಂಥವ್ರು ಹೇಳ್ತಾರೆ, ಕಮ್ಯುನಿಟಿ ಈಸ್ ಎ ಸೋಷಿಯಲ್ ಗ್ರೂಪ್ ವಿತ್ ಸಮ್ ಡಿಗ್ರಿ ಆಫ್ ವಿ ಫೀಲಿಂಗ್ ಇನ್ ಎ ಗಿವನ್ ಏರಿಯಾ. ಕಮ್ಯುನಿಟಿ ಅಂತ ಹೇಳಿದ್ರೆ ಸಮುದಾಯ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದಂತ ಭೂ ಪ್ರದೇಶದ ಒಳಗಡೆ ಒಂದು ಸಾಮಾಜಿಕ ಸಮೂಹ ಒಂದು ನಿರ್ದಿಷ್ಟವಾದಂತ ನಾವು ನಮ್ಮವರು ಅನ್ನುವಂತ ಭಾವನೆಯೊಂದಿಗೆ ಬದುಕಿರುವಂಥದನ್ನ ನಾವು ಒಂದು ಕಮ್ಯುನಿಟಿ ಅಥವಾ ಒಂದು ಸಮುದಾಯ ಅಂತ ಕರಿಬಹುದು ಅಂತ ಹೇಳ್ತಾರೆ. ಹಾಗೆ ಕಿಂಗ್ಸ್ಲಿ ಡೇವಿಸ್ ಅವರು ಹೇಳ್ತಾರೆ, ಕಮ್ಯುನಿಟಿ ಈಸ್ ದಿ ಸ್ಮಾಲೆಸ್ಟ್ ಟೆರಿಟೋರಿಯಲ್ ಗ್ರೂಪ್ ದಟ್ ಕ್ಯಾನ್ ಎಂಬ್ರೇಸ್ ಆಲ್ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಲೈಫ್. ಅಂದ್ರೆ ಸಾಮಾಜಿಕ ಜೀವನವನ್ನ ಹೊಂದಿಕೊಂಡಂತೆ ಇರುವಂತಹ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಒಂದು ಜನರ ಗುಂಪನ್ನ ನಾವು ಕಮ್ಯುನಿಟಿ ಅಥವಾ ಸಮುದಾಯ ಅಂತ ಕರಿಬಹುದು ಅಂತ ಹೇಳ್ತಾರೆ. ಇದರ ಎಲಿಮೆಂಟ್ಸ್ ಆಫ್ ಕಮ್ಯುನಿಟಿ ಅಂದ್ರೆ ಇದರ ಮೂಲಾಂಶಗಳನ್ನ
ಸಮುದಾಯದ ಮೂಲಾಂಶಗಳನ್ನ ನಾವು ನೋಡೋದಾದ್ರೆ ಲೊಕ್ಯಾಲಿಟಿ ಅಂದ್ರೆ ಸ್ಥಳ, ಸ್ಥಾನೀಯತೆ ಅನ್ನುವಂಥದ್ದು. ಈ ಸ್ಥಾನ ಅನ್ನುವಂಥದ್ದು ತುಂಬಾ ಮುಖ್ಯವಾದಂತ ಒಂದು ಅಂಶ ಆಗಿರುತ್ತೆ. ಡೆಫಿನೇಷನ್ ಅಲ್ಲೂ ಕೂಡ ನಾವು ನೋಡಿರೋ ಹಾಗೆ ಸ್ಥಾನ ಅಥವಾ ಅವರು ವಾಸ ಮಾಡುವಂತ ಪರ್ಮನೆಂಟ್ ಆದಂತ ಒಂದು ಜಾಗ, ಭೌಗೋಳಿಕ ಪ್ರದೇಶ ಏನಿದೆ, ಇದು ಅಲ್ಲಿರುವಂತಹ ಜನರನ್ನೆಲ್ಲ ಒಟ್ಟುಗೂಡಿಸಿರುವಂಥದ್ದು. ಸೊ ಅಲ್ಲಿ ಯಾವ ರೀತಿಯಾದಂತ ಪ್ರದೇಶ ಇರುತ್ತೆ, ಬೆಟ್ಟನೋ, ಕಾಡೋ, ಅಥವಾ ನದಿ ತೀರನೋ, ಅಥವಾ ಸಮುದ್ರ ತೀರನೋ, ಇಲ್ಲ ಬಯಲು ಪ್ರದೇಶನೋ, ಇದೆಲ್ಲವೂ ಕೂಡ ಭೌಗೋಳಿಕ ಅಂಶವನ್ನೇ ಆಧರಿಸಿತ್ತೆ. ಸೊ ಈ ಎಲ್ಲ ಲಕ್ಷಣಗಳ ಆಧಾರದ ಮೇಲೆನೆ ಅಲ್ಲಿಯ ಜನರ ಒಂದು ಸಮೂಹ ಯಾವ ರೀತಿಯಾದಂತ ಜೀವನ ಶೈಲಿಯನ್ನ ಕಟ್ಕೊಂಡಿದೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಕಮ್ಯುನಿಟಿ ಸೆಂಟಿಮೆಂಟ್ ಅನ್ನುವಂಥದ್ದು ಅಂದ್ರೆ ಸಾಮುದಾಯಿಕ ಭಾವನೆ ಅನ್ನುವಂಥದ್ದು. ಸೊ ಇಲ್ಲಿ ವಿ ಫೀಲಿಂಗ್ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ ನಾವು ನಮ್ಮವರು ಅನ್ನುವಂತ ಭಾವನೆ. ಅಂದ್ರೆ ನಾವು ಯಾವ ಊರಿನಲ್ಲಿ, ಯಾವ ಜಾಗದಲ್ಲಿ ವಾಸ ಮಾಡ್ತಾ ಇರ್ತೀವೋ ಅಲ್ಲಿರೋರು ಎಲ್ಲರೂ ಕೂಡ ನಮ್ಮವರೇ ಅನ್ನುವಂತ ಭಾವನೆಯನ್ನ ಅವರ ಜೊತೆ ಹಂಚಿಕೊಂಡಿರುವಂತ ಒಂದು ಭಾವನೆಯನ್ನ ನಾವು ನಮ್ಮವರು ಅನ್ನುವಂತ ಭಾವನೆ ಅಂತ ಕರಿತೀವಿ. ರೋಲ್ ಫೀಲಿಂಗ್ ಅಂತ ಹೇಳಿದ್ರೆ ಒಂದು ಸಮುದಾಯದ ಒಳಗಡೆ ನಾವು ನಿರ್ವಹಣೆ ಮಾಡಬೇಕಾದಂತ ಕೆಲವು ಪಾತ್ರಗಳು ಇರ್ತಾವೆ. ಆ ಒಂದು ಪಾತ್ರ ನಿರ್ವಹಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ, ನಮ್ಮ ಹೊಣೆ ಅನ್ನುವಂತ ಭಾವನೆಯನ್ನ ಹೊಂದಿರಬೇಕಾಗತ್ತೆ. ಸೊ ಅದನ್ನ ನಾವು ಪಾತ್ರ ಭಾವನೆ ಅಂತ ಕರಿತೀವಿ. ಮೂರನೇದಾಗಿ ಡಿಪೆಂಡೆನ್ಸಿ ಫೀಲಿಂಗ್. ವ್ಯಕ್ತಿಯು ತನಗೆ ಸೆಕ್ಯೂರಿಟಿಯನ್ನ ಪಡ್ಕೊಳ್ಳೋದಕ್ಕೆ, ಒಂದು ಶಾಶ್ವತವಾದಂತ ನೆಲೆಯನ್ನ ಅವನು ಕಂಡುಕೊಳ್ಳೋದಕ್ಕೆ, ತನ್ನ ಅವಶ್ಯಕತೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ, ಮತ್ತೆ ಒಂಟಿತನವನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ, ತನ್ನಲ್ಲಿರುವಂತ ಭಾವನೆಗಳನ್ನ ಇತರರ ಜೊತೆ ಹಂಚಿಕೊಳ್ಳೋದಕ್ಕೆ, ಯಾವಾಗ್ಲೂ ಇತರರ ಒಡನಾಟದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವನು ಅವರ ಮೇಲೆ ಅವಲಂಬನೆಯನ್ನ ಪಟ್ಟಿದ್ದಾನೆ ಅಂತಾನೆ ಅರ್ಥ. ಸೊ ಆ ಒಂದು ಭಾವನೆಯೂ ಕೂಡ ಸಮುದಾಯದ ಎಲ್ಲಾ ವ್ಯಕ್ತಿಗಳಲ್ಲೂ ಕೂಡ ಇರುವಂತದನ್ನ ಕಾಣ್ತೀವಿ. ಇನ್ನ ಉಳಿದಂತಹ ಲಕ್ಷಣಗಳನ್ನ ನಾವು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಸ್ಟೆಬಿಲಿಟಿ ಆರ್ ರಿಲೇಟಿವ್ಲಿ ಪರ್ಮನೆನ್ಸ್. ಅಂದ್ರೆ ಈ ಸಮುದಾಯ ಅನ್ನುವಂಥದ್ದು ಒಂದು ಸಾರಿ ಹುಟ್ಟುತ್ತೆ ಹೊರತು ಇದಕ್ಕೆ ಸಾವು ಅನ್ನೋ ಅಂಥದ್ದು ಇರೋದಿಲ್ಲ. ಸೊ ಇದರ ಗಾತ್ರ ಮತ್ತೆ ಈ ಜನಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಅದರ ರೂಪ ಬದಲಾಗ್ತಾ ಹೋಗುತ್ತೆ ಹೊರತು ಅದು ನಶಿಸಿ ಹೋಗೋದಿಲ್ಲ. ಅದಕ್ಕಾಗಿ ಇದು ಪರ್ಮನೆಂಟ್ ಅಂತ ಹೇಳಬಹುದು. ಅದೇ ರೀತಿ ಅಲ್ಲಿ ಹುಟ್ಟಿರುವಂತವ್ರು ಎಲ್ಲರೂ ಕೂಡ ಸದಸ್ಯತ್ವ ಪರ್ಮನೆಂಟ್ ಆಗಿ ಇರುತ್ತೆ ಅಂತ ಹೇಳಬಹುದು. ನ್ಯಾಚುರಲ್ನೆಸ್. ಈ ಸಮುದಾಯ ಅನ್ನುವಂಥದ್ದು ತನ್ನಿಂದ ತಾನೇ ಹುಟ್ಕೊಂಡಿರೋದೇ ಹೊರತು ಯಾರು ಪ್ರೀ ಪ್ಲಾನ್ ಅನ್ನ ಮಾಡಿ ಇದನ್ನ ಹುಟ್ಟಾಕಿರೋದಿಲ್ಲ. ಮತ್ತಿಲ್ಲಿರುವಂತಹ ಸದಸ್ಯರು ಕೂಡ ತಮ್ಮ ಹುಟ್ಟಿನ ಜೊತೆಗೆ ಸದಸ್ಯತ್ವವನ್ನ ಪಡ್ಕೊಳ್ತಾರೆ ಹೊರತು ಯಾವುದೇ ಎಲಿಜಿಬಿಲಿಟಿ ಅದಕ್ಕೆ ಬೇಕಾಗಿರೋದಿಲ್ಲ. ಮತ್ತೆ ಸದಸ್ಯತ್ವದ ನೋಂದಣಿಯೂ ಕೂಡ ಇಲ್ಲಿ ಬೇಕಾಗಿರೋದಿಲ್ಲ. ಅದು ಕೂಡ ಸ್ವಾಭಾವಿಕವಾಗಿರುವಂತದ್ದು ಅಂತ ಹೇಳಬಹುದು. ಮೂರನೇದು ಸೈಜ್ ಆಫ್ ದಿ ಕಮ್ಯುನಿಟಿ. ಸಮುದಾಯದ ಒಂದು ಗಾತ್ರವನ್ನ ನಾವು ನೋಡೋದಾದ್ರೆ ಇದು ಗಾತ್ರದಲ್ಲಿ ದೊಡ್ಡದು ಕೂಡ ಇರಬಹುದು, ಚಿಕ್ಕದು ಕೂಡ ಇರಬಹುದು. ಸೊ ಕೆಲವೇ ಕುಟುಂಬಗಳನ್ನ ಒಳಗೊಂಡಂತಹ ಒಂದು ಆದಿವಾಸಿ ಸಮುದಾಯವನ್ನು ಕೂಡ ನಾವು ಒಂದು ಕಮ್ಯುನಿಟಿ ಅಂತ ಕರಿತೀವಿ. ಹಾಗೆ ಕೋಟ್ಯಾಂತರ ಜನರನ್ನ ಹೊಂದಿರುವಂತಹ ಒಂದು ದೇಶವನ್ನು ಕೂಡ ಒಂದು ಕಮ್ಯುನಿಟಿ ಅಂತ ನಾವು ಕರಿತೀವಿ. ಸೋಷಿಯಲ್ ಕಂಟ್ರೋಲ್. ಯಾವುದೇ ರೀತಿಯಾದಂತಹ ಆಧುನಿಕ ಸಮಾಜ ಇರಬಹುದು, ಪ್ರಿಮಿಟಿವ್ ಸೊಸೈಟಿ ಇರಬಹುದು, ಪ್ರಾಚೀನ ಸಮಾಜ ಇರಬಹುದು, ಆದಿವಾಸಿ ಸಮುದಾಯ ಇರಬಹುದು, ಯಾವುದೇ ಆದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಸದಸ್ಯರ ವರ್ತನೆಯನ್ನ ಮತ್ತು ಸಂಬಂಧಗಳನ್ನ ನಿಯಂತ್ರಣ ಮಾಡೋದಕ್ಕೆ ತನ್ನದೇ ಆದಂತ ರೀತಿಯಲ್ಲಿ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯನ್ನ ಹೊಂದಿರುತ್ತೆ ಅಂತ ಹೇಳಬಹುದು. ಮತ್ತೆ ಸಮುದಾಯದ ಪ್ರಕಾರಗಳನ್ನ ನಾವು ನೋಡೋದಾದ್ರೆ ಮುಖ್ಯ ಪ್ರಕಾರಗಳು ಟ್ರೈಬಲ್ ಕಮ್ಯುನಿಟಿ ಅಂತ. ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳಿದ್ರೆ ಆದಿವಾಸಿ ಸಮುದಾಯಗಳು. ಸೊ ಇಂಥ ಸಮುದಾಯಗಳು ನಾಗರಿಕ ಸಮಾಜದಿಂದ ದೂರ ಉಳಿದಿದ್ದು ಬೆಟ್ಟ ಗುಡ್ಡಗಳಲ್ಲಿ, ಕಾಡು ಕಣಿವೆಗಳಲ್ಲಿ ಇವರು ವಾಸ ಮಾಡ್ತಿರ್ತಾರೆ. ಇವರು ತಮ್ಮದೇ ಆದಂತ ಪರಂಪರೆಯನ್ನ ಮತ್ತೆ ಸಂಸ್ಕೃತಿಯನ್ನ ಮತ್ತೆ ಧಾರ್ಮಿಕ ಆಚರಣೆಗಳನ್ನ ಹೊಂದಿದ್ದು ಇವು ಆಧುನಿಕ ಸಮಾಜಗಳಿಗಿಂತ ಭಿನ್ನವಾಗಿರ್ತಾವೆ. ಇವರ ಭಾಷೆಯೂ ಬೇರೆ ಇರುತ್ತೆ. ಅವರ ಭಾಷೆಗೆ ಯಾವುದೇ ಲಿಪಿ ಅನ್ನೋದು ಇರೋದಿಲ್ಲ. ಎರಡನೇದಾಗಿ ರೂರಲ್ ಕಮ್ಯುನಿಟಿ ಅಂದ್ರೆ ಗ್ರಾಮೀಣ ಸಮುದಾಯ. ಇವು ಗಾತ್ರದಲ್ಲಿ ಚಿಕ್ಕದಾಗಿರ್ತಾವೆ. ಇಲ್ಲಿರುವಂತಹ ಜನರು ತುಂಬಾ ಸರಳವಾದಂತಹ ಜೀವನವನ್ನ ನಡೆಸ್ತಾರೆ. ಸೀಮಿತವಾದಂತಹ ಬಯಕೆಯನ್ನ ಇಟ್ಕೊಂಡು ಆ ಬಯಕೆಯನ್ನ ತಮ್ಮ ಸಮುದಾಯದ ಒಳಗಡೆನೆ ಆದಷ್ಟು ಈಡೇರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಸಾಮಾನ್ಯವಾಗಿ ಇವರು ಕೃಷಿಯನ್ನ ಮಾಡ್ತಿರ್ತಾರೆ ಅಥವಾ ಕೃಷಿ ಸಂಬಂಧಿತ ಅಥವಾ ಸಾಂಪ್ರದಾಯಿಕವಾದಂತಹ ವೃತ್ತಿಯಲ್ಲಿ ಇಲ್ಲಿನ ಜನ ತೊಡಗಿರ್ತಾರೆ ಅಂತ ಹೇಳಬಹುದು. ಇಲ್ಲಿನ ಜನ ಸಾಮಾನ್ಯವಾಗಿ ಜಾಯಿಂಟ್ ಫ್ಯಾಮಿಲಿ ಅಥವಾ
ಒಟ್ಟು ಕುಟುಂಬದಲ್ಲಿ ಬದುಕ್ತಾ ಇರುವಂಥದ್ದನ್ನ ನೋಡಬಹುದು. ಅರ್ಬನ್ ಕಮ್ಯುನಿಟಿ, ನಗರ ಸಮುದಾಯ ಅಂತ ಹೇಳಿದ್ರೆ ಇದು ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಮತ್ತೆ ಇದು ಹೆಟಿರೋಜಿನಿಟಿ ಅನ್ನುವಂಥ ಕ್ಯಾರೆಕ್ಟರ್ ಅನ್ನ ಹೊಂದಿರುತ್ತೆ. ಶಿಕ್ಷಣ ಇರಬಹುದು, ಉದ್ಯೋಗ ಇರಬಹುದು, ಭಾಷೆ ಇರಬಹುದು, ಮತ್ತೆ ಕಲ್ಚರ್ ಇರಬಹುದು, ಜೀವನ ವಿಧಾನ ಇರಬಹುದು, ಉಡುಗೆ ತೊಡುಗೆ ಇರಬಹುದು. ಸೊ ಈ ಎಲ್ಲವೂ ಕೂಡ ಭಿನ್ನವಾಗಿ ಇರುವಂಥದ್ದನ್ನ ಅಥವಾ ಅಂತ ಭಿನ್ನತೆಯಿಂದ ಕೂಡಿರುವಂತ ಜನರ ಒಂದು ಸಮೂಹ ಈ ನಗರ ಸಮುದಾಯ ಅಂತ ನಾವು ಕರಿಬಹುದು. ಸೊ ಈ 3 ಮುಖ್ಯವಾದಂತ ಸಮುದಾಯದ ಪ್ರಕಾರಗಳನ್ನ ನಾವು ನೋಡಬಹುದು. ಸೊ ರೆಫರೆನ್ಸ್ ಇಷ್ಟು ಬುಕ್ಸ್ ಅನ್ನ ನಾವು ರೆಫರ್ ಮಾಡಿದೀವಿ. Introduction to Basic Concepts of Sociology, C.N. Shankar Rao, Social Institutions, Bhairappa and C.N. Shankar Rao, and Google search. Thank you.